ಸರ್ ನೀವು ಕೂತ್ಕೊಳ್ಳಿ ಸರ್. ಮೇಡಮ್ ನೀವು ಅವ್ರ ನೀ ಮೇಲೆ ಕಾಲು ಇಟ್ಕೊಳ್ಳಿ, ನೀವು ಖಡ್ಗ ಆಗ್ತಾ ಇರಿ ಸರ್. ಸರ್ ಈ ಲೊಕೇಶನ್ ಅಲ್ಲಿ ಮುಗೀತು, ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ಳಿ, ಬೇರೆ ಲೊಕೇಶನ್ ಅಲ್ಲಿ ಶೂಟ್ ಮಾಡೋಣ. ಕಮಲಿ ಅವರೇ ಎಲ್ಲಿ ಹೋಗ್ತಿದ್ದೀರಾ? ಸರ್ ಅನಿಕಾ ಈ ಕಡೆ ಹೋದ್ಲು. ಅರೆ ಏನೋ ಕಾಲ್ ಬಂದಿದೆ ಅಂತ ಹೋಗಿದ್ದಾಳೆ, ಬರ್ತಾಳೆ ಬಿಡಿ, ನೀವು ಹೋಗಿ ಟಚ್ ಅಪ್ ಆಗಿ. ಅರೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಅವಳನ್ ಚಿಕ್ಕ ಹುಡುಗಿ ಅಲ್ಲ, ಬರ್ತಾಳೆ, ಹೋಗಿ ನೀವು. ನಿಮ್ಗೂ ಟಚ್ ಅಪ್ ಬನ್ನಿ. ರಚನಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಸೇಮ್ ಕ್ವಶನ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನನಗೆ ಆಕ್ಚುಲಿ ಒಂದು ಕಾಲ್ ಬಂದಿತ್ತು, ಸೊ ಮಾತಾಡ್ತಿದ್ದೆ. ಯಾರಿಗೋ ಲೊಕೇಶನ್ ಕಳಿಸ್ತಾ ಇರೋ ಹಾಗಿತ್ತು. ಯಾರಿಗೆ? ಅದು ನನ್ನ ಫ್ರೆಂಡ್. ಅವಳು ನೀನ್ ಎಲ್ಲಿದ್ಯಾ ಅಂತ ಕೇಳಿದ್ಲು, ಸೊ ನಾನು ಇಲ್ಲಿದ್ದೀನಿ, ಫೋಟೋ ಶೂಟ್ಗೆ ಡಿಸ್ಟರ್ಬ್ ಮಾಡಬೇಡ ಅಂತಂದೆ ಅಷ್ಟೇ. ನಂಗೆ ಯಾಕೋ ನಿನ್ನಿಂದಾನೇ ನಮ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅನಿಸ್ತಾ ಇದೆ. ವಾಟ್? ಯಾವಾಗ್ಲೂ ನೀನ್ ನನ್ ಮೇಲೆ ಡೌಟ್ ಪಡ್ತಿರ್ತೀಯ ರಚನಾ. ನಾನು ಏನೇ ಹೇಳಿದ್ರು ನೀನ್ ನಂಬಲ್ಲ, ನಾನೇನ್ ಮಾಡ್ಲಿ? ಹಲೋ, ಕಾಮ್ ಡೌನ್. ಅವಾಗ್ಲೇ ಕಮ್ಲಿಗೆ ಬೇಜಾರಾಗಬಾರ್ದು ಅಂತ ನಾನು ನಿನಗೆ ಸಾರಿ ಕೇಳಿದೆ. ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಬೇಡ. ಅಂಡ್ ಇಲ್ಲೇನಾದ್ರೂ ಎಡ್ವರ್ಟ್ ಮಾಡಬೇಕು ಅನ್ನೋ ಥಾಟ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ಅದನ್ನ ಚೇಂಜ್ ಮಾಡ್ಕೊ. ನಾನು ಮೊದ್ಲಿನ ತರ ಎಲ್ಲನೂ ಸಹಿಸ್ಕೊಂಡಿರಲ್ಲ. ಗಾಟ್ ಇಟ್? ಸರ್ ಫೋಟೋನ ಪ್ರೊಸೆಸ್ ಮಾಡಿಕೊಡ್ತೀರಲ್ಲ? 1 or 2 days ಕಳಿಸ್ಕೊಳ್ತೀನಿ ಸರ್. ಇಲ್ಲ, ಇವತ್ತು ಬರೋಕ್ಕಾಗಲ್ಲ. ನಮ್ಮ ಅಣ್ಣಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಮೇಡಮ್, ಹಲೋ ಮೇಡಮ್. ಹಲೋ, ಎಲ್ಲಿದ್ದೀರಾ? ಹಾ ಮೇಡಮ್, ರಿಪೋರ್ಟ್ ಸಿಕ್ತಾ? ವಾಟ್? ರಿಪೋರ್ಟ್ ಸಿಕ್ತಾನಾ? ವೇರ್ ಆರ್ ಯು? ಮೇಡಮ್, ನಾನು ಅಲ್ಲೇ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹುಡುಗನ್ ಕೊಟ್ಟಿದ್ದೀನಿ ಮೇಡಮ್. What the
ಹೆಲ್ ತಲೆಯಲ್ಲಿ ಏನ್ ತುಂಬಿಕೊಂಡಿದ್ಯಾ ಇಡಿಯಟ್? ಅದನ್ನ ಯಾರಿಗೂ ಕೊಡ್ಬೇಡ ಅಂತ ಹೇಳಿಲ್ವಾ? ಯಾವ ಹುಡ್ಗ? ಸಾರಿ ಮೇಡಮ್, ಅವನೇ ಹೇಳ್ದೆ ಇಲ್ಲಿ ಶೂಟಿಂಗ್ ನಡೀತಾ ಇದೆ, ಒಳಗಡೆ ಯಾರು ಹೋಗೋದು ಬೇಡ ಅಂತ. ಅದಕ್ಕೆ ಮೇಡಮ್ ನಾನು ರಿಪೋರ್ಟ್ಸ್ನ ಅವನ ಕೈಗೆ ಕೊಟ್ಬಿಟ್ಟು ಬಂದೆ. God, what an idiot! ಇಡೋ ಫೋನು. ಚೆನ್ನಾಗಿ ಬರ್ತಾ ಇದೆ. ಯಾ ಯಾ ಮೇಡಮ್, ಏನಿದು? ಅವ್ರು ಯಾರ ನಿಮಗೆ ಕೊಡಕ್ಕೆ ಹೇಳಿದ್ರು ಮೇಡಮ್? ನನಗ? ಹಾಂ. ಹಲೋ. ರಚನಾ, ಹಾ, ಪಾಪ ಸೂಟ್ ಮುಗೀತಲ್ಲ, ಹೋಗಿ ಕಮ್ಲಿಗ್ ಸಹಾಯ ಮಾಡು. ಒಬ್ಳೆ ಪ್ಯಾಕ್ ಮಾಡ್ತಾವಳೆ, ಅನಿಕಾ ಬೇರೆ ಜೊತೆಗಿಲ್ಲ. ಸರಿ, ಓಕೆ. ಇದೇನಿದು? ಗೊತ್ತಿಲ್ಲಪ್ಪ, ಹುಡ್ಗ ಕೊಟ್ಟ. ಹೌದಾ? ಹಾ. ಕುಡಿಲಿ. ಸರಿ, ನೀವು ಹೋಗು. ಶಂಭು, ಶಂಭು ರೆಡಿನಾ? ಬೇಗ ಬಾ. ಸರ್ ಬಂದೆ ಸರ್. ಓ ಗಾಡ್, ಕ್ಯಾಮ್ರಾ ಹುಡ್ಗನ. Where the hell is he? ಎಲ್ಲಿ ಅಂತ ಹುಡ್ಕೋದ್ ಇವ್ನ? Oh shit! ಇಡಿಯಟ್, ಇಲ್ಲಿದ್ದಾನ ಇವನು? ಹಲೋ. ಹಾಂ ಹೇಳಿ ಮ್ಯಾಮ್. ಯಾರಾದ್ರೂ ಬಂದು ಒಂದ್ ರಿಪೋರ್ಟ್ ಕೊಟ್ರಾ? ರಿಪೋರ್ಟ್ ಅಂದ್ರೆ ಏನೋಲ್ಲಪ್ಪ. ಗಾಡ್, ಎಸ್. ಎಲ್ಲದು? ನಾನು ಅದನ್ನ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ, ಅವ್ರ ಹೆಸರು ಅನಿಕಾ, ಅವ್ರ ಕೈಲಿ ಕೊಟ್ಟೆ. ವಾಟ್ ಆರ್ ಯು ಡನ್? ಅನಿಕಾ ಅಂದ್ರೆ ನಾನು. ಗಾಡ್, ರಚನಾ, 1 minute. ಏನಾಯ್ತು ಅನಿಕಾ? ಅದು ಯಾರಾದ್ರೂ ನಿನ್ನ ಹತ್ರ ರಚನಾ, ರೆಡಿನಾ? ಬಾ ಹೊರಡೋಣ. ಹಾ ಅಣ್ಣ, ಬಂದೆ. ರಚನಾ ಕೈಯಲ್ಲಿ ಏನು ಇರ್ಲಿಲ್ಲ, ಅದನ್ನ ಕಮಲಿಗೆ ಏನಾದ್ರೂ ಕೊಟ್ಬಿಟ್ಲಾ? ಏ ಕಮಲಿ, ನೀನು ಆ ಅಂಬಿನೂ ಅಕ್ಕ ತಂಗಿನ? ನೋಡಕ್ಕೆ ಒಂದೇ ತರ ಇದ್ದೀರಾ. ಒಂದೇ ದಿನ ಹುಟ್ಟಿದಬ್ಬ ಅಂತಾನೂ ಹೇಳ್ತಿದ್ದಾಳ ಅವಳು. ಈ ವಿಷಯ ನಿನಗೆ ಗೊತ್ತೋ ಗೊತ್ತಿಲ್ವೋ? ನಾನೇ ಕಂಡುಹಿಡಿತೀನಿ.
ಯಾವ್ದೋ ಹಳೆ ಪೆಟ್ಟಿಗೆ ಇದೆ. ಈಗ ಕೈ ಹಾಕಿದ್ರೆ ಪಕ್ಕ ಸಿಕ್ಕಾಕೋತೀನಿ. ಇವ್ರು ಯಾರು ಇಲ್ಲದೆ ಇರುವಾಗ ಬಂದು ಓಪನ್ ಮಾಡಿ ನೋಡ್ಬೇಕು. ಏನಾದ್ರೂ ಒಂದು ರೀಸನ್ ಇಟ್ಕೊಂಡು ನನ್ಗೆ ಅಂಟ್ಕೊಂಡೇ ಬಂದ್ಬಿಡ್ತೀಯಲ್ಲ. ಏನಣ್ಣ ಹಿಂಗ ಅನ್ಬಿಟ್ಟೆ? ಫೋಟೋ ಶೂಟ್ ಆಗಿರೋ ಫೋಟೋಸ್ ಬಂದಿದೆ, ಅದನ್ನ ನಾನು ನೋಡ್ಬೇಕು ಅನ್ನೋ ಆಸೆ ಇರಲ್ವಾ? ಏಯ್, ಯಾರು ಇಲ್ದಿರ ನಾನು ಮತ್ತೆ ಕಮ್ಲಿ ಅವ್ರು ಮಾತ್ರ ಫೋಟೋಸ್ ನೋಡೋಣ ಅನ್ಕೊಂಡೆ. ಎಲ್ಲದಕ್ಕೂ ಕಲ್ಲಾಗ್ತೀಯಲ್ಲ. ಆ ನಿಂಗಿ, ನೀನು, ಶಂಭು. ಹಾ ನೋಡಿದ್ಯಾ, ನಿಜ ಬಾಯಿಂದ ಹೊರಗ್ ಬಂತು. ನಾವು ನಿಮಗೆ ಡಿಸ್ಟರ್ಬೆನ್ಸಾ? ಅದ್ ಸರಿ, ಈ ಇರಿಟೇಷನ್ ಲಿಸ್ಟ್ ಅಲ್ಲಿ ಅನಿಕನ್ ಹೆಸರನ್ನ ಮಾತ್ರ ಸೇರ್ಸಿಲ್ಲ ಅಲ್ಲ ನೀನು? ಅದು ಪರ್ಮನೆಂಟ್ ಟಾರ್ಚರ್. ಅವಳು ಇರೋದೇ ಹಾಗೆ ಅನ್ಕೊಂಡು ಸುಮ್ನಿರ್ಬೇಕಷ್ಟೆ. ಆದ್ರೆ ನೀವುಗಳಾದ್ರೂ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಲವ್ವರ್ಸ್ ಇಬ್ರು ಒಟ್ಟಿಗೆ ಇರೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅನ್ನೋ ಯೋಚನೆ ಏನಾದ್ರೂ ಮಾಡ್ತೀರಾ? ಇಲ್ಲ. ಲವ್ ಅನ್ನೋದಾಗಿದ್ರೆ ತಾನೇ ನಿನ್ಗೆ. ಏಯ್, ಪದೇ ಪದೇ ನೀನ್ ಅದನ್ನ ಹೇಳ್ಬೇಡ. ನನಗೂ ಅವಾಗವಾಗ ಟೆಲಿಪತಿ ಫೀಲ್ ಆಗಿದೆ. ಏನೋ ಟೆಲಿಪತಿ ಫೀಲ್ ಆಗತ್ತಾ? ಯಾರ ಜೊತೆ? ಅದೇ ನಿನ್ ಜೊತೆ, ಕಮ್ಲಿ ಜೊತೆ, ಅಮ್ಮನ್ ಜೊತೆ, ಅಪ್ಪನ್ ಜೊತೆ. ಬರೀ ಲವರ್ಸ್ಗೆ ಮಾತ್ರ ಟೆಲಿಪತಿ ಫೀಲ್ ಆಗೋದು ಅನ್ಕೋಬೇಡ, ನಮ್ಗೂ ಆಗುತ್ತಪ್ಪ. ಲೇ, ನಂಗೆ ಯಾಕೋ ಡೌಟ್ ಕಣೆ. ನನ್ನ ಮತ್ತೆ ಕಮ್ಲಿ ಅವ್ರ ಮದ್ವೆಗಿಂತ ಮುಂಚೆ ನೀನೇ ಯಾರನ್ನಾರ ಕರ್ಕೊಂಡ್ಬಂದು ನಾನು ಇವನ್ನೇ ಲವ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳ್ತೀಯ ಅಂತ. ಆಹಾ, ತಂಗಿ ಮೇಲೆ ಎಂತ ಡೌಟ್ ಪಡ್ತಿದ್ಯಲ್ಲ. ಸರಿ, ಬಾ ಹೋಗೋಣ. ನೋಡು, ನಾರ್ಮಲ್ ತಂಗಿ ಆಗಿದ್ರೆ ಪರವಾಗಿಲ್ಲ, ನೀನೊಂಥರ ಅಬ್ನಾರ್ಮಲ್. ಅದಕ್ಕೆ. ಹೌದಪ್ಪ, ನಾನ್ ಅಬ್ನಾರ್ಮಲ್ಲು, ನೀನ್ ಒಬ್ನೇ ನಾರ್ಮಲ್ಲು. ಓಕೆನಾ? ಹಲೋ. ಹಾಯ್ ಚಿನಾ. ಏಯ್, ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತಿರ್ತೀಯಲ್ಲ, ಹೀಗೆ ಮಾಡ್ತಿದ್ರೆ ನಂಬರ್ ಬ್ಲಾಕ್ ಮಾಡ್ತೀನಿ ನೋಡು. ಅಗ್ಗೋಳು ಚಿನಾ, ಅಪಾಯಿಂಟ್ಮೆಂಟ್ ತಗೊಂಡ್ ಕಾಲ್ ಮಾಡಕ್ಕೆ ನೀನು ಅಲ್ಲಿ ಡಾಕ್ಟರ್ ಅಲ್ಲ, ನನ್ ದಿಲ್ ಡಾಕ್ಟರ್. ಇಲ್ಲಿ ಬೆಲ್ ಹೊಡಿತಾ ಇದ್ದಂಗೆ ನಾನ್ ನಿನಗೆ ರಿಂಗ್ ಹೊಡಿತೀನಿ. ಏಯ್, ಮಾತೆತ್ತಿದ್ರೆ ದಿಲ್ಲು, ಹಾರ್ಟು, ಚಿನ್ನ ಇದನ್ನ ಹೇಳಕ್ಕೆ ಫೋನ್ ಮಾಡ್ತೀಯಾ? ನಿಜ ಹೇಳ್ಬೇಕು ಅಂದ್ರೆ ಚಿನ್ನ, ನಿನ್ನ ಮೀಟ್ ಮಾಡಕ್ ಫೋನ್ ಮಾಡಿದ್ದು. ನಾನ್ ನೆನ್ನೆನೆ ಹೇಳಿಲ್ವಾ ನಿನ್ಗೆ ನಮ್ಮನೇಲಿ ಯಾರು ಇರಲ್ಲ ಅಂತ? ಹೂ ಚಿನ್ನ, ನೀನ್ ಹೇಳ್ದೆ, ಅದ್ರ ಜೊತೆಗೆ ಇನ್ನ ಒಂದೇನೋ ಹೇಳಿದ್ದಲ್ಲ. ಏನು? ಯೋಚನೆ ಮಾಡು ಚಿನ್ನ ನೀನು. ನಾಳೆ ನಾವ್ ಯಾರು ಮನೇಲಿ ಇರಲ್ಲ. ಅದನ್ನೆಲ್ಲ ನಿಂಗೆ ಯಾಕೆ ಹೇಳ್ಬೇಕು? ನಾನ್ ನೋಡ್ಬೇಕು ಅಂತ ಅಂದ್ರೆ ನಾನ್ ಎಲ್ಲಿ ಹೋಗ್ತಿದ್ದೀನಿ ಅಂತ ಕಂಡು ಹಿಡ್ಕೊಂಡು ಬಾ ನೋಡೋಣ. ಹಾ, ನನ್ನ ಮೀಟ್ ಮಾಡ್ಬೇಕು ಅಂದ್ರೆ ನಾನ್ ಎಲ್ಲಿರ್ತೀನಿ ಅಂತ ಕಂಡಿಡಿ ಅಂತ ಹೇಳಿದ್ದೆ. ಸೊ ವಾಟ್? ಅದಕ್ಕೆ ನಿನ್ನ ಮೀಟ್ ಮಾಡಕ್ಕೆ ಆರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ದಡ್ಡ, ನಾನ್ ಎಲ್ಲಿದ್ದೀನಿ ಅಂತ ಹುಡ್ಕೋಕಾಗ್ದೆ ಈ ತರ ಡ್ರಾಮಾ ಆಡ್ತಿದ್ಯಾ? ನೀನ್ ಎಲ್ಲಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಎಲ್ಲಿ? ಮನೇಲಿ. ಹೀಗೆಲ್ಲ ಹೇಳಿದ್ರೆ ನಾನ್ ನಿಜ ಹೇಳ್ತೀನಿ ಅಂತ ಅನ್ಕೋಬೇಡ. ನಾನು ನಮ್ಮ ಮನೇಲಿ ಇಲ್ಲ. ಹೌದು ಚಿನ್ನ, ನೀನು ನಿಮ್ ಮನೇಲಿ ಇಲ್ಲ ಅಂತ ಗೊತ್ತು. ಆದ್ರೆ ಇದೇನ್ ಬಂಡೀಪುರ ಕಾಡಲ್ವಲ್ಲ. ಮನೆ ಅಂದ್ರೆ ಏನ್ ನಿಮ್ ಮನೇನ ಆಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದ್ಯಾ? ಹಂಗೆ ಸ್ಟ್ರೈಟ್ ಬಂದು ಸ್ವಲ್ಪ ಲೆಫ್ಟ್ ತಿರುಗು ಚಿನ್ನ. ನಿಂಗಿ, ಕಮ್ಲಿ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡ್ತಾ ಇಲ್ಲ.
ಮನೇಲೆಲ್ಲ ಹುಡುಕ್ದೆ, ಅವರೆಲ್ಲೂ ಇಲ್ಲ. ಕೋಪ ಮಾಡ್ಕೊಂಡು ಏನ್ ಸಕ್ಕದಾಗ ಕಾಣಿಸ್ತೀಯ ಚಿನ್ನ. ಯಾರೋ ಸವಾಲ್ ಹಾಕಿದ್ರು ಕಂಡಿಡಿಯಕ್ಕಾಗಲ್ಲ ಅಂತ, ಹಂಗೆ ನಾವು. ಅಯ್ಯೋ ನಾನೆಲ್ಲಪ್ಪ ಸವಾಲ್ ಹಾಕ್ದೆ, ಮೊದ್ಲು ಹೊರಡು ನೀನು. ನೋಡು ಚಿನ್ನ, ನಾವಿಬ್ರು ಒಂಥರ ಮ್ಯಾಗ್ನೆಟ್ ಇದ್ದಂಗೆ. ಅವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಮೀಟ್ ಮಾಡ್ಲಿಲ್ವಾ, ಅವತ್ತ ನಾವಿಬ್ರು ಆಯಸ್ಕಂತ ವರ್ಕೌಟ್ ಆಗೈತೆ. ಇನ್ಮೇಲೆ ನೀನ್ ಎಷ್ಟೇ ಕಿಲೋಮೀಟರ್ ದೂರದಲ್ಲಿರೋ ನನಗೆ ಗೊತ್ತಾಗೋಗುತ್ತೆ. ಕೈಗೆ ಸಿಗೋ ಕಲ್ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಹೊರಡು ಇಲ್ಲಿಂದ. ಯಾವಾಗ್ಲೂ ಇಂಥ ಟೈಮಲ್ಲೇ ಬಂದು ಟಾರ್ಚರ್ ಕೊಡ್ತಿಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಹೇಳಿ? ಇರೋ ಐಡಿಯಾ ಕೊಡ್ತೀನಿ. ಪ್ಲಂಬರ್ ಅವನು. ಪ್ಲಂಬರ? ತಲೆ ಕೆಟ್ಟಿದ್ಯಾ ನಿನ್ಗೆ? ಹೊರಡು ಇಲ್ಲಿಂದ. ನಮ್ ಬುಲ್ಬುಲ್ನ ಮೀಟ್ ಮಾಡಿ ಪ್ರೀತಿಯಿಂದ 4 ಮಾತಾಡೋಣ ಅಂತ ಬಂದ್ರೆ 4 ಮಾತನ್ನು ಹೋಗು 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 ಅನ್ನೋದೆಲ್ಲ ಕಳೆದು ಬಿಡ್ತೀಯಲ್ಲ. ಹಿಂಗಾದ್ರೆ ಹಿಂಗೆ ನನ್ನ ಲೈಫು. ರಚನಾ, ಅಯ್ಯೋ ಚಂಬು ಬಂದ. ಅವ್ನು ನೋಡಿದ್ರೆ ಅಷ್ಟೇ. ಪ್ಲೀಸ್ ಇಲ್ಲಿಂದ ಹೋಗು. ಇವಾಗ ಹೋದ್ರೆ ಕಾಣಿಸಲ್ವಾ? ಪರವಾಗಿಲ್ವಾ? ಅಯ್ಯೋ ಹೌದಲ್ಲ, ಬಚ್ಚಿಟ್ಕೊ, ಹೋಗು. ರಚನಾ, ಇಲ್ಲೇನ್ ಮಾಡ್ತಿದ್ಯಾ? ಫೋನ್ ಬಂತಲ್ಲ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಮತ್ತೆ ಈಗ ಮಾತಾಡ್ತಿಲ್ಲ ಅಲ್ವಾ? ಅದು ಮಾತಾಡಿ ಹಾಗೆ. ಓ, ಕಮ್ಲಿ ಹುಡುಕ್ತಿದ್ಯಾ? ಹಾ. ಅಯ್ಯೋ, ಕಮ್ಲಿ ಇಲ್ಲೆಲ್ಲೂ ಇಲ್ಲ, ಬಾ. ನೀನ್ ಹೋಗಿರು, ಬರ್ತೀನಿ. ಅಯ್ಯೋ, ರಿಷಿ ಸರ್ ನಿಂಗೆ ಹುಡುಕ್ತವ್ರೆ, ನೀನ್ ಬಾ. ಬಾ ರಚನಾ. ಸೋಡಾ ಬಿಡಿ ನನ್ ಮಗ ಬಲ್ವಂತವಾಗಿ ಹೇಳ್ಕೊಂಡು ಹೋಗ್ತಾನ ನಮ್ ಬುಲ್ಬುಲ್ನ. ಯಾವಾಗ್ಲೂ ಇದೇ ಕೆಲಸ ಆಗೋಯ್ತಿ ಒಂದು ಕಬಾಬ್ ಮೇ ಹಡ್ಡಿ. ಹುಡುಗಿರ್ಗೆ ಹೆಂಗೆಲ್ಲ ಆಡಿದ್ರೆ ಇಷ್ಟ ಆಗುತ್ತೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಹೀಗಿರೋದನ್ನ ನೀನ್ ಇಷ್ಟಪಟ್ರೆ ಸಾಕು. ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರ್ಲಾ? ಏನು ಈಗಿನ ಕಾಲದ ಹುಡುಗಿರು 25ನೇ ವಯಸ್ಸಿಗೆ 40 ಸಲ ಬ್ರೇಕಪ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಮದುವೆ ಆದ್ಮೇಲೆ ಲೈಫ್ ಪಾರ್ಟ್ನರ್ಗೆ ಸ್ವಲ್ಪನಾದ್ರೂ ಲವ್ ಕೊಡೋಣ ಅಂದ್ರೆ ಅವ್ರ ಹತ್ರ ಏನು ಉಳಿದಿರಲ್ಲ. ಆದ್ರೆ ನಾನಾಗಲ್ಲ ಚಿನ್ನ. ಇದುವರೆಗೂ ಕೂಡಿಟ್ಟಿರೋ ಅಷ್ಟು ಪ್ರೀತಿನೂ ನಿನ್ನೊಬ್ಳಿಗೆ ಕೊಡ್ತೀನಿ. ಬ್ರೇಕಪ್ ಅನ್ನೋ ಮಾತಿಗೆ ಇಲ್ಲಿ ಜಾಗನೇ ಇಲ್ಲ. ನೀನ್ ಹೇಗೆಲ್ಲ ಬದುಕಬೇಕು ನಿನ್ ಜೀವನದಲ್ಲಿ ಅಂತ ಅನ್ಕೊಂಡಿದ್ದೋ ನಾನು ನಿನ್ನ ಹಾಗೆ ನೋಡ್ಕೋತೀನಿ. ನನ್ನ ಲೈಫ್ಗೆ ವೈಫ್ ಆಗ್ತಾ ಚಿನ್ನ. ಮೊದ್ಲೇ ಎದಳು, ಯಾರಾದ್ರೂ ನೋಡಿದ್ರೆ ಕಷ್ಟ. ಉತ್ತರನೇ ಕೊಡದೆ ಊಟ ಅಂದ್ರೆ ಹೆಂಗೆ? ನಾನು ಎದಳಲ್ಲ. ಎದಳು. ನನ್ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ಬಿಟ್ಟೆ ಚಿನ್ನ. ಅಯ್ಯೋ ಸೂಪರ್, ನೀನು ಸೂಪರ್. ರಚನಾ,
ಯಾರ ರಚನೆ ಇದು? ಇವರು ಪ್ಲಂಬರ್. ಪ್ಲಂಬರಾ? ಇದೇನ್ ಹೂವು? ಇದು ಗುಲಾಬಿ, ರೋಸ್. ಶಂಭು, ರಚನಾ ಏನ್ ಮಾಡ್ತಾ ಇರ ಇಲ್ಲಿ? ಅಣ್ಣ ಅದು ರಚನಾ ಯಾರಿದು? ಸರ್ ನಮಸ್ತೆ. ಪ್ಲಂಬರು ಕೆಲಸ ಮುಗಿಸ್ ಹೋಗ್ತಾ ಇದ್ರು, ಅದಕ್ಕೆ. ಅದಕ್ಕೆ ನೀನ್ ಯಾಕೆ ಯಾರ್ಯಾರ ತಾವ ಮಾತಾಡ್ತೀಯ ರಚನಾ? ಪ್ಲಂಬರ್ನ ಕರ್ಸಿದ್ರ ಶಂಭು? ಇವರಲ್ಲ ಸರ್, ಇನ್ನೊಬ್ರು ಫೋನ್ ಮಾಡಿದ್ರು. ಯಾರು? ತಾತನಾ? ಕರೆಕ್ಟ್ ಮೇಡಮ್, ಅವರೇ. ಹೌದು ಅವರೇ. ಕೆಲಸ ಆಯ್ತಾ? ಓ ಸರ್, ಬಂದಿದ್ದ ಕೆಲಸ ಸಕ್ಸಸ್ಫುಲ್. ಓಕೆ, ಎಷ್ಟಾಯ್ತು? ಪರವಾಗಿಲ್ಲ ಸರ್, ಅಂದ್ರೆ ಕೊಟ್ಟಾಯ್ತು. ಬರ್ಲಾ ಸರ್? ರಚನಾ ಬಾ, ಎಲ್ರು ಬನ್ನಿ ಫೋಟೋಸ್ ನೋಡೋಣ. ಇದ್ರಲ್ಲಿ ಏನ್ ಹುಡುಕ್ತಿದೀನಿ ಅಂತ ನನಗೇ ಗೊತ್ತಿಲ್ಲ, ಬಟ್ ಏನೋ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ ಅಂತ ನನ್ನ ಇಂಟ್ಯೂಷನ್ ಹೇಳ್ತಿದೆ. ಕಮಲಿ ಮತ್ತೆ ಅಂಬಿ ಏನಾದ್ರೂ ಟ್ವಿನ್ಸ್ ಆಗಿದ್ರೆ ಈ ಪೆಟ್ಟಿಗೆಯಲ್ಲಿ ಏನೋ ಒಂದು ಕ್ಲೂ ಇದ್ದೇ ಇರುತ್ತೆ. ಟ್ವಿನ್ಸ್ ಚಿತ್ರ ಏನೋ ಬರ್ತಿದೆ ಇಲ್ಲಿ. ಕಮಲಿ, ನೀನು ಒಂಟಿ ಅಲ್ಲ. ಇವತ್ತು
ಹೆಲೋ. ಹಲೋ ಮೇಡಮ್, ನಿಮ್ಮ ವಾಟ್ಸ್ಆಪ್ಗೆ ರಿಪೋರ್ಟ್ ಸಾಫ್ಟ್ ಕಾಪಿನ ಕಳಿಸಿದ್ದೀನಿ ನೋಡಿ. ಓಹ್, ಥ್ಯಾಂಕ್ ಯು, ಥ್ಯಾಂಕ್ಸ್. ವಾಟ್? ಕಮಲಿ ಮತ್ತೆ ಅಂಬಿ DNA ಎರಡು ಮ್ಯಾಚ್ ಆಗ್ತಿದೆ. ಹಾಗಾದ್ರೆ ಅವರಿಬ್ರು ಅಕ್ಕ ತಂಗಿ ಅನ್ನೋದು ಕನ್ಫರ್ಮ್ ಆಗೋಯ್ತು. ಅರುಣಾ ಸಿಲ್ಸಿಗೆ ಬಂದು ಎಷ್ಟೋ ವರ್ಷಗಳಾಗೋಗಿತ್ತು. ಕಮಲಿ ರಿಷಿ ಮದ್ವೆ ಕಾರ್ಯಕ್ಕೆ ಬರ್ಬೇಕು ಅಂತಾನೆ ಬರ್ದಿತ್ತೋ ಏನೋ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀವಿ. ಮೇಡಮ್, ರಮೇಶ್ ಅವ್ರು ಬರ್ಲಿಲ್ವಾ? ಸೀರೆ ಸೆಲೆಕ್ಷನ್ಗೆಲ್ಲ ನಾನ್ ಯಾಕೆ, ನೀವ್ಗಳೇ ಹೋಗಿ ಬನ್ನಿ ಅಂದ್ರು. ಅದು ಸರಿನೇ. ನನ್ ಮಗನ್ ಮದ್ವೆ, ಸೊ ಗ್ರ್ಯಾಂಡ್ ಆಗಿರೋ ಸ್ಯಾರೀಸ್ ಅನ್ನ ತೋರಿಸಿ. ಸರಿ, ಬನ್ನಿ 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 ಮೇಡಮ್. ರಿಷಿ, ಯಾಕೆ ಭಯ ಪಡ್ಕೋತಿದ್ಯಾ? ನೀನು ಕಮಲಿನ ಮದ್ವೆ ಆಗ್ತಿದ್ಯಾ. ಕೈ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಕಮಲಿ, ಅನಿಕಾ ಬ್ಯಾಡ. ಕಮ್ ಆನ್ ಕಮಲಿ. ರಿಷಿ, ಗಿವ್ ಮಿ ಯೋರ್ ಹ್ಯಾಂಡ್. ವಾವ್, ಏನ್ ಸೂಪರ್ ಆಗಿ ಕಾಣ್ತಿದ್ದೀರಾ. ಗ್ರೇಟ್. ಯಾಕೆ ರಿಷಿ? ಹಲೋ, ಹೇಗಿದ್ರು ಶಾಪಿಂಗ್ ಮಾಡ್ಬೇಕಲ್ಲ? ಓ ರಿಯಲಿ? ವಾಟ್? ನೀನ್ ನಿಜವಾಗ್ಲೂ ಇಷ್ಟೊಂದು ಬದಲಾಗಿದ್ಯಾ ಅನಿಕಾ? ನಾನ್ ಏನೇ ಹೇಳಿದ್ರು ನೀನ್ ನಂಬಲ್ಲ. ಬಿಡು ರಚನಾ, ನಿಂಗೆ ಗೊತ್ತಾಗುತ್ತೆ. ಬದಲಾಗಿದ್ರೆ ಖುಷಿನೇ. ಮದ್ವೆಗೆ ತೋರಿಸಿ. ರಚನಾ. ಹಾ ಅಮ್ಮ, ಬಂದ್ವಿ. ಬನ್ನಿ. ಡಿಸೈನ್ ತೋರಿಸಿ. ಸ್ವಲ್ಪ ಡಾರ್ಕ್ ಕಲರ್ಸ್ ತೋರಿಸಿ.
ಚೆನ್ನಾಗಲ್ಲ? ಚೆನ್ನಾಗೇನೋ ಇದೆ, ಆದ್ರೆ ಇನ್ನೊಂದಷ್ಟು ಕಲರ್ ಕಾಂಬಿನೇಷನ್ಸ್ ನೋಡೋಣ. ಮದ್ವೆಗಲ್ವಾ, ಇನ್ನೂ ರಿಚ್ ಆಗಿರ್ಬೇಕು. ಇನ್ನು ಸ್ವಲ್ಪ ರಿಚ್ ಆಗಿರತ್ತೆ ತೋರಿಸಿ. ಕಮಲಿ, ಈ ಕಲರ್ ಚೆನ್ನಾಗಿದೆ ಅಲ್ಲ? ಬಾರ್ಡರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಚೆನ್ನಾಗಿದೆ ಅಲ್ವಾ ಬಾರ್ಡರ್? ರಿಷಿ, ಅದ್ಗೆ ನಮ್ಮಮ್ಮ ನೋಡಿದ್ರ ಅವ್ರ ಸೊಸೆಗೆ ಹೇಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ. ಖುಷಿನೇ. ಕಮಲಿನ ಈ ಮನೆ ಸೊಸೆ ಅನ್ನೋದಕ್ಕಿಂತ ನನ್ನ ಸ್ವಂತ ತಂಗಿ ಹಾಗೆ ನೋಡ್ತೀನಿ ರಚನಾ. ರಚನಾ, ಸುಮ್ಮನೆ ಕೂತಿದ್ಯಲ್ಲ, ಒಂದ್ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ಕೋ. ನಂಗೇನ್ ಅರ್ಜೆಂಟ್ ಅದ್ಗೆ, ಹೊರಡುವಾಗ ಯಾವ್ದೋ ಒಂದ್ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಸೊಸೆಗೆ ಅಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ಸೆಲೆಕ್ಟ್ ಮಾಡ್ತಾರ ನಿಮ್ಮಮ್ಮ. ಇನ್ ನಿನ್ಗೆ ಯಾವ್ದೋ ಒಂದ್ ಸೆಲೆಕ್ಟ್ ಮಾಡ್ತಾರ, ಒಳ್ಳೆ ಸ್ಯಾರಿ ನೋಡಿ ಸೆಲೆಕ್ಟ್ ಮಾಡ್ಕೋ. ಬಿಡ, ಯಾಕಿಷ್ಟು ಲೇಟು? ಗೆಟಪ್ ಚೇಂಜ್ ಮಾಡ್ಕೊಂಡು ಬರೋದ್ ಬೇಡ್ವಾ? ಆಹಾ, ಇದು ನೋಡಕ್ಕೆ ನಾನು ಇಲ್ಲಿಗೆ ಬರ್ಬೇಕಿತ್ತಾ? ಇರು, ಬಿಗಿನಿಂಗ್ ಅಲ್ಲಿ ಹೀಗೆ, ಬಟ್ ನಾನ್ ಮಾಡಿರೋ ಪ್ಲಾನ್ ಕೇಳಿದ್ರೆ ಹೋಗ್ತಾ ಹೋಗ್ತಾ ಮಜಾ ಇರುತ್ತೆ. ಅದ್ ತೋರಿಸಿ. ಹೋಗು ಹೋಗು. ಅನಿಕಾ, ಯಾರ್ ತವ ಮಾತಾಡ್ತಿದ್ದೆ? ನಾನಾ? ಯಾರು ಇಲ್ಲ ಕಮ್ಲಿ. ಯಾಕೆ? ಅಲ್ಲ, ಈಗ ತಾನೇ ಒಂದ್ ಹುಡುಗಿ ತವ ಮಾತಾಡ್ತಿದ್ದಲ್ಲ, ಯಾರದು? ಓ, ಆ ಹುಡುಗಿನಾ? ಏನಿಲ್ಲ, ಅವಳು ಲೆಹಂಗಾ ಸೆಕ್ಷನ್ ಎಲ್ಲಿದೆ ಅಂತ ನನಗ್ ಬಂದ್ ಕೇಳಿದ್ಲು. ಸೊ ರಿಸೆಪ್ಷನಿಸ್ಟ್ ಹತ್ರ ಕೇಳು ಅಂತ ನಾನು ಹೇಳ್ದೆ ಅಷ್ಟೇ.
ಸರಿ ಬಾ ಅನಿಕಾ, ನೀನು ಸೀರಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳುವಂತೆ. ಬಾ. ಅಂಬಿ, ಎಷ್ಟೊತ್ತು ನಿನ್ನ ಕಾಯೋದು? ಅವ್ರು ಹೋಗೋದ್ ಬೇಡ್ವಾ? ಸರಿ, ಈಗೇನ್ ಪ್ಲಾನು? ಎಕ್ಸ್ಕ್ಯೂಸ್ ಮೀ, ನಾನು ಇನ್ನೊಂದ್ ಸೆಟ್ ಎತ್ತಿಡಿ ಅಂತ ಹೇಳಿದ್ನಲ್ಲ, ಅದ್ ರೆಡಿ ಇದೆಯಲ್ವಾ? ರೆಡಿ ಇದೆ. ಓಕೆ, ತಗೊಂಬನ್ನಿ. ಇನ್ನೊಂದ್ ಸೆಟ್ ಅಪ್ಪ. ಎಸ್, ಕಮ್ಲಿ ತಗೊಂಡಿರೋ ತರ ಸೇಮ್ ಟು ಸೇಮ್ ಸೀರೆ, ಮದುಮಗಳ್ದೆ ಇನ್ನೊಂದು ಕಾಪಿ. ಯಾಕೆ? ತಡ್ಡಿ ತರ ಕೇಳ್ಬೇಡ. ಅವಳು ಯಾವ್ದನ್ನ ತಗೊಂಡಿದ್ದಾಳೋ ಅದೇ ತರ ಇದ್ರೆ ತಾನೆ ನೀನು ಹಾಕೊಳಕ್ ಆಗೋದು. ವಾವ್, ಸೂಪರ್ ಕಣೆ ನೀನು. ಥ್ಯಾಂಕ್ ಯು. ಬಿಲ್ಲಿಂಗ್ ನ ಅನ್ನಪೂರ್ಣ ಹೆಸರಲ್ಲಿ ಮಾಡ್ಬಿಡಿ ಅಂಡ್ ಬಿಲ್ ಕಾಪಿ ಆಫೀಸ್ ಕಳಿಸ್ಬಿಡಿ. ಓಕೆ ಮೇಡಮ್. ಆಲ್ರೈಟ್. ಸರಿ, ಮುಂದೇನ್ ಪ್ಲಾನು? ನಾನು ಕಾರ್ ಹತ್ಕೊಂಡೆ ಅಂತ ಯಾರಿಗೋ ಒಬ್ರಿಗೆ ನನ್ನ ಮೇಲೆ ಫುಲ್ಲು ಕೋಪ. ಅಲ್ಲ, ಅಣ್ಣ ನಮ್ಮವನಾದ್ರೂ ಅತ್ತಿಗೆ ನಮ್ಮವಳ ಅಂತ ಗಾದೆ ಇತ್ತು. ಆದ್ರೆ ನಮ್ ಕೇಸಲ್ಲಿ ಉಲ್ಟಾ, ಅತ್ತಿಗೆನೋ ನಮ್ಮವಳೆ, ಆದ್ರೆ ಅಣ್ಣ ನಮ್ಮವನ ಅನ್ನೋದೇ ಕೇಸು. ನಾಳೆ ನಿಂಗ್ ಮದ್ವೆ ಆಗುತ್ತಲ್ಲ, ಅವಾಗ ನಾನು ಹೀಗೆ ಹಿಂದಿನ ಸೀಟಲ್ಲಿ ಬಂದು ಕುತ್ಕೊಂತೀನಿ, ನಿಂಗೆ ಅವಾಗ ಗೊತ್ತಾಗುತ್ತೆ. ಸರ್, ಮದ್ವೆ ಗಂಟ ಹೋದ್ರೆ ನೀವು ಅವಳ ಬಾಯ್ ಫ್ರೆಂಡ್ ತನಕ ಹೋದ್ರೇನೆ ನಮ್ನ ಬಿಡ್ತಾಳೋ ಇಲ್ವೋ? ಬಾಯ್ ಫ್ರೆಂಡಾ? ಏನಿಲ್ಲ, ಸುಮ್ನೆ ಓಡ್ಸು ನೀನು. ರಿಷಿ ವೆಟ್ಸ್ ಅಂಬಿ. ಫುಲ್ ಹ್ಯಾಪಿ ಆಗಿದೆಯೇನೆ? ಬಲಿ ಕೊಡೋಕು ಮೊದಲು ಕುರಿನ ಕೊಬ್ಬಿಸೋದು ನನ್ನ ರೂಢಿ. ನೀನೊಂದು ಕುರಿ, ಅವಳೊಂದು ಕುರಿ. ನಿಜವಾಗ್ಲೂನಾ? ನಿಜವಾಗ್ಲೂ ಅನಿಕಾ, ನನ್ನಿಂದ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಅಂಬಿನ ನಂಬಿ ಕೆಟ್ಟೋರಿಲ್ಲ ಅಂತಿದ್ಯಲ್ಲ, ಹಾಗೆ ಈ ಅನಿಕಾನ ನಂಬಿ ಕೆಟ್ಟೋರು ಇಲ್ಲ. ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನ್ ಮನ್ಸು ಹೇಳ್ತಿದೆ, ಆದ್ರೆ ಇನ್ನು ಕೆಲ್ಸ ಪೂರ್ತಿ ಆಗಿಲ್ವಲ್ಲ. ನನ್ ಮದ್ವೆ ಆಗ್ಲಿ, ಆಮೇಲೆ ನೀನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತೀನಿ, ಸರಿನಾ? ಅದೆಲ್ಲ ಏನು ಬೇಕಾಗಿಲ್ಲ. ಈ ಐಟಮ್ಸ್ ನ ತಗೋ, ಹುಷಾರಾಗಿಟ್ಕೋ. ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಮ್ ಮೇಸ್ಟರ್ಗಿಂತ ಕಾಸ್ಟ್ಲಿನಾ? ಅವ್ರನ್ನೇ ಜೋಪಾನ್ವಾಗಿ ನೋಡ್ಕೋಬೇಕು ಅಂತಿದ್ದೀನಿ. ಇನ್ನಿದೆಲ್ಲ ಯಾವ ಲೆಕ್ಕ?
ನೀವೇನ್ ಸರ್ ಇಲ್ಲಿ? ಇದೆಂತ ಪ್ರಶ್ನೆ ಕಮಲಿ ಅವರೇ? ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಬರೀ ಲಗ್ನ ಪತ್ರಿಕೆಯಲ್ಲಿ ಮಾತ್ರ ಅಕ್ಕಪಕ್ಕ ಹೆಸರಲ್ಲ, ಲೈಫಲ್ಲೂ ಅಷ್ಟೆ. ನಾವ್ ಯಾವತ್ತಿದ್ರು ಅಕ್ಕಪಕ್ಕನೇ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಇವನು ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದಾನಲ್ಲ, ಅದು ವಾಯ್ಸ್ ಮೆಸೇಜು. ಹಾಯ್ ಚಿನ್ನ, ಏನ್ ಮಾಡ್ತಿದ್ಯಾ? ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡೋದಲ್ಲ ಚಿನ್ನ ನೀನು? ಏನ್ ರಿಪ್ಲೈ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ಯಾ? ಹೇ, ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ಬೇಡ. ಏನಾದ್ರೂ ಇದ್ರೆ ಮೆಸೇಜ್ ಮಾಡು. ಬಾಯ್. ವಾ ವಾ, ಸೂಪರ್. ಸಾಮಾನ್ಯವಾಗಿ ನನ್ನನ್ನ ಬೈತಾ ಇದ್ದೆ, ಆದ್ರೆ ಈಗ ನೀನೆ ರಿಪ್ಲೈ ಮಾಡು ಅಂತ ಪರ್ಮಿಷನ್ ಬೇರೆ ಕೊಡ್ತಿದ್ಯಲ್ಲ ಚಿನ್ನ. ಇಡಿಯಟ್. ನಾನು ಏನೇ ಹೇಳಿದ್ರು ಬೇರೆ ತರನೇ ಅರ್ಥ ಮಾಡ್ಕೋತಾನೆ. ನನ್ನ ಬೈಕೋತಾ ಇದ್ಯಲ್ಲ, ಕಿಟಕಿ ತೆಗೆದು ಬಾಲ್ಕನಿಂದ ನೋಡು, ನಾನು ಬಂದಿದ್ದೀನಿ. ಅಯ್ಯೋ, ಇವನ್ ಮತ್ತೆ ಬನ್ನ. ಚಿನ್ನ, ಗಾಬರಿ ಆದ? ಹೆದರ್ಕಬೇಡ, ತಮಾಷೆ ಮಾಡಿದ್ದು. ಸರ್, ಹೌದು ಸರ್. ಈಟೊತ್ನಾಗ ಹೆಂಗ್ ಬಂದ್ರಿ? ನೀವೇನ್ ಮಾಡ್ತಿದ್ದೀರಾ ಅಂತ ನೋಡಕ್ ಬಂದೆ. ಯಾಕೆ ಇನ್ನೂ ನಿದ್ದೆ ಮಾಡಿಲ್ವಾ? ಸುಮ್ಕೆ ಹಂಗೆ ಕುಂತಿದ್ದೆ ಸರ್. ಅದನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದ. ಮದ್ವೆ ಹತ್ರ ಬರ್ತಾ ಇದೆ, ನಿದ್ದೆ ಕೆಡಬೇಡಿ. ಮದ್ವೆ ಆದ್ಮೇಲೆ ಹೇಗಿದ್ರು ನಿದ್ದೆ ಕೆಡೋದು ಇದ್ದೇ ಇರುತ್ತೆ. ಸರ್, ನಾನು ನೈಟ್ ಹೊತ್ತಲ್ಲಿ ಸ್ವಲ್ಪ ನಾಟಿ. ಸರ್, ಅದೆಲ್ಲ ಇರ್ಲಿ. ನಾನು ಇನ್ನ ನಿದ್ದೆ ಮಾಡಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಗೊತ್ತಾಗ್ದೆ ಏನು, ಜೀವನ ಬೆರೆತು ಒಂದಾಗಿದ್ದಾಯ್ತು. ನೀವು ಕಣ್ಮುಚ್ಚಿ ಆರಾಮಾಗಿ ನಿದ್ದೆ ಮಾಡಿದ್ಮೇಲೆ ನನಗೆ ನಿದ್ದೆ ಬರೋದು. ಏನ್ ಹಾಗೆ ನೋಡ್ತೀರಾ? ನಾವ್ ಯಾವಾಗ್ಲೂ ಹಿಂಗೆ ಇರ್ತೀವಲ್ವಾ ಸರ್? ಏನಾಯ್ತು? ಗಾಡಿಗೆ ಬರ್ದಾಗ ಫುಲ್ ಜೋಶಲ್ಲಿದ್ದೆ, ಈಗ ನೋಡಿದ್ರೆ ಸೆಲ್ ಖಾಲಿ ಆಗಿರೋ HMT ವಾಚ್ ತರ ಆಡ್ತಿದ್ಯಾ? ಅಕ್ಕ, ಪಕ್ಕ ಇದೇ ಮನೆನಾ? ಅಕ್ಕ, ಇದೇ ಮನೆನಾ? ಪಕ್ಕನಾ? ಈ ತರ ಡೈಲಾಗ್ ಎಲ್ಲ ಹೊಡಿಯೋದ್ ಬಿಟ್ಟು ಕರೆಕ್ಟ್ ಆಗಿ ಮನೆ ನೋಡ್ಕೊ.
ಅದೇನ್ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ ಸಾಯಿ, ಸುಮ್ನೆ ಮನ್ಸಲ್ಲೇ ಇಟ್ಕೊಂಡ್ ಕೊರಬೇಡ. ಏನಿಲ್ಲ, ಈ ವಿಷಯ ಅಣ್ಣಂಗೆ ಹೆಂಗ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಅದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಂಬೇಡ, ಅಮ್ಮರ ಅಣ್ಣಂಗೆ ನಾನ್ ಹೇಳ್ಕೊತೀನಿ. ಅಯ್ಯಯ್ಯೋ ಬೇಡ ಬೇಡ, ಈಗ್ಲೇ ಹೇಳ್ಬೇಕು ಅನ್ನೋ ಅರ್ಜೆಂಟ್ ಏನೂ ಇಲ್ಲ, ನಿಧಾನಕ್ಕೆ ಹೇಳಿದ್ರೆ ಆಯ್ತು. ನಿನ್ ಲವ್ವಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು, ನಾನ್ ಮುಂದೆ ನಿನ್ಕೊಂಡ್ ಸಾಲ್ವ್ ಮಾಡ್ತೀನಿ. ನಿಜಾನಾ? ಅಯ್ಯ ಏನ್ ಹಿಂಗ್ ಕೇಳ್ತಾ ಇದ್ಯಾ? ಈ HMT ಬರೀ ಟೈಮಲ್ಲಿ ಅಷ್ಟೇ ಅಲ್ಲ, ನಾನ್ ಒಂದ್ಸಲ ಮಾತು ಕೊಟ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ವರ ಕೊಟ್ಟಂಗೆ. ನನ್ನಣೆಗೂ ನನ್ನ ನಂಬು. ಸರಿ ಸರಿ ನಂಬ್ತೀನಿ. ಸದ್ಯಕ್ಕೆ ಹೊರಡೋಣ ಬಾ. ನಡಿ, ಮೊದ್ಲು ಆ ಕೆಲಸ ಮಾಡೋಣ. ಅಬ್ಲಿ ಬಂದೇನಮ್ಮ, ಜಾಣೆ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ವಿ. ಕಮಲಿ, ಗೌರಿ ಯಾವಾಗ್ಲೂ ನಮ್ ಜೊತೆ ಇದ್ದೇ ಇರ್ತಾಳೆ. ನೀನ್ ಪೂಜೆ ಮಾಡಮ್ಮ ಬಾ.